ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳಬೇಕಂತಂದರೆ ಅವರು ಯಾವತ್ತೂ ಕೂಡ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರೆ. ಪಕ್ಷದ ಅಧ್ಯಕ್ಷರಿದ್ದರೂ ಕೂಡ ಯಾವತ್ತೂ ಕೂಡ ಪಕ್ಷ ದೊಡ್ಡದು, ಪಕ್ಷದ ಕೆಳಗಡೆ ನಾವು ಪಕ್ಷಕ್ಕಾಗಿ ಯಾವುದೇ ರೀತಿಯ ತ್ಯಾಗವನ್ನು ಮಾಡಲಿಕ್ಕೆ ಅವ್ರು ಸದಾ ಸಿದ್ಧರಿದ್ದಾರೆ. ಅವರು ಎಲ್ಲೂ ಹೇಳ್ಕೊಂಡಿಲ್ಲ ನಾವು ಮುಖ್ಯಮಂತ್ರಿ ಆಗಬೇಕಂತ, ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ. ಹೈಕಮಾಂಡ್ ಅವರು ಆ ಜವಾಬ್ದಾರಿಯನ್ನು ಕೊಟ್ಟರೆ ನಾವು ಆಗ್ತೀವಿ ಅಂತ ಹೇಳಿದಾರೆ ಹೊರತಾಗಿ ನನಗೆ ಮುಖ್ಯಮಂತ್ರಿ ಮಾಡಿ ನಾನು ಮುಖ್ಯಮಂತ್ರಿ ಆಗಬೇಕಂತ ಎಲ್ಲೂ ಹೇಳಿಲ್ಲ. ಸೊ ಒಂದು ಆ ನಿಟ್ಟಿನಲ್ಲಿ ಇವತ್ತು ಕೂಡ ಹೈಕಮಾಂಡ್ ಅವರು ನೀವು ತ್ಯಾಗ ಮಾಡ್ಬೇಕಂತಂದರೆ ಅದಕ್ಕೂ ಅವ್ರು ಸಿದ್ಧರಿರ್ತಾರೆ. ಏನೇ ಇದ್ದರೂ ಕೂಡ ಅವರು ಹೈಕಮಾಂಡ್ ಇರ್ಬೋದು, ಗಾಂಧಿ ಫ್ಯಾಮ್ಲಿಗಿರ್ಬೋದು, ಕಾಂಗ್ರೆಸ್ ಪಕ್ಷಕ್ಕಿರ್ಬೋದು, ಯಾವತ್ತೂ ಕೂಡ ನಿಯತ್ನಿಂದ ನಿಷ್ಠಾವಂತರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇದು ಅವ್ರ ಬಯಕೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಜನರ ಬಯಕೆ ಇದೆ. ಅದಕ್ಕಾಗಿ ಹೈಕಮಾಂಡ್ ಅವ್ರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ನಾವು ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತ ಆಸೆ ಪಡ್ತೀವಿ. CLP ಸಭೆ ಮಾಡಿದಂಥ ಸಂದರ್ಭದಲ್ಲಿ 2.5 ವರ್ಷಕ್ಕಾಗಿ ನಾವು CM ಆಯ್ಕೆ ಮಾಡಿಲ್ಲ, 5 ವರ್ಷಕ್ಕಾಗಿ ಆಯ್ಕೆ ಮಾಡಿರೋದು ಅಂತಲೂ ಕೂಡ ರಾಜಣ್ಣ ಅವರು ಹೇಳಿದ್ದಾರೆ ಸರ್. ರಾಜಣ್ಣ ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. CLPಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ CLP ನಾಯಕರಾಗಿ ಆಯ್ಕೆ ಮಾಡಿದ ಮೇಲೆ ಅವರು CM ಆಗಿದ್ದಾರೆ. ಮುಂದೆ ಏನು ಹೈಕಮಾಂಡ್ ಹೇಳುತ್ತೆ, CLP ಸಭೆ ಕರೆದಾಗ ಅಲ್ಲೇನಾದರೂ ಚೇಂಜಸ್ ಆದರೆ ಅದ್ರ ಪ್ರಕಾರ ಇಬ್ಬರೂ ನಾಯಕರು ಒಪ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲ ಆಶಾ ಮನೋಭಾವನೆಯಿಂದ ಇದ್ದೀವಿ, ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ. ಇಲ್ಲ 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 ಆ ರೀತಿ ಏನು ಇನ್ನೂ ನಮ್ಮಲ್ಲೇನು ಚರ್ಚೆ ಬಂದಿಲ್ಲ. ಯಾಕಂದರೆ ಆ ರೀತಿ ಇದ್ದರೆ ನಮ್ಮ ಚೀಫ್ ವಿಪ್ ಆದಂಥ ಸಲೀಂ ಅಹಮದ್ ಅವರು ನಮಗೆಲ್ಲ ಮಾಹಿತಿ ಕೊಡಬೇಕಾಗತ್ತೆ. ನಮಗಿನ್ನೂ ಏನು ಫೋನು ಬಂದಿಲ್ಲ, ಅವ್ರ ಆಫೀಸ್ನಿಂದನೂ ಏನು ಮಾಹಿತಿ ಬಂದಿಲ್ಲ. ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕಾಗತ್ತೆ. ಸಭಾಪತಿ ಅವ್ರ ಬಗ್ಗೆ ಏನಾದರೂ ಚೇಂಜಸ್ ಇದ್ದರೆ ಅವ್ರು ಮಾಹಿತಿ ಕೊಡಬೇಕು. ಅಲ್ಲಿಂದನೂ ಬಂದಿಲ್ಲ ಅಂತಂದರೆ ವಿಷಯ ಹೊರಟ್ಟಿ ಸಾಹೇಬ್ರ ಬಗ್ಗೆ ನಾವು ಅವಿಶ್ವಾಸ ನಿರ್ಣಯ ತೆಗೆದುಕೊಳ್ಬೇಕಂತಂದ್ರೆ ಅವರು ಭಾಳ ಸೀನಿಯರ್, ಅವರು 35-36 ವರ್ಷ ಸೇವೆ ಮಾಡಿದ್ದಾರೆ. ಮತ್ತು ಸದನದ ಒಳಗಡೆ BJP ಕಾಂಗ್ರೆಸ್ ಅಂತ ಬರೋದೇ ಇಲ್ಲ, ಅವ್ರು ಎಲ್ಲರಿಗೂ ಸಭಾಪತಿ. ನಮ್ಮದು 4 ವರ್ಷದ ನಮ್ಮ ಎಕ್ಸ್ಪೀರಿಯನ್ಸ್ನೊಳಗೆ ಹೊರಟ್ಟಿ ಸಾಹೇಬರು ಎಲ್ಲರನ್ನೂ ಸಮವಾಗಿ ನೋಡಿದ್ದಾರೆ, ಎಲ್ಲರಿಗೂ ಸಮ ಅವಕಾಶ ಕೊಟ್ಟಿದ್ದಾರೆ. ಸೊ ಆ ಸಂದರ್ಭ ಉದ್ಭವಿಸೋದಿಲ್ಲ ಅಂತ ನನ್ನ ಬಯಕೆ ಇದೆ, ಮತ್ತು ನನಗೆ ಆ ರೀತಿಯೂ ಕಾಣಿಸ್ತಾ ಇಲ್ಲ. ನಿಮ್ಮದೇ MLC ಅಂತ ನಾಗರಾಜ್ ಅವರು ಹೇಳ್ತಾರೆ, ಅಕ್ರಮ ಎಸಗಿದ್ದಾರೆ ಸಭಾಪತಿಯವರು, ನೇರ ನೇಮಕಾತಿಯಲ್ಲಿ ಮಾಡೋ ಹಾಗಿರಲಿಲ್ಲ, ಅಕ್ರಮ ಮಾಡಿದರೆ ಹಣ ತೆಗೆದುಕೊಂಡಿದ್ದಾರೆ ಅನ್ನೋ ಆರೋಪಗಳನ್ನೆಲ್ಲ ಮಾಡ್ತಾರೆ. ನಾಗರಾಜ್ ಅವರು ಸಾಕಷ್ಟು ಅವರು ಎಲ್ಲ ಏನೋ ತಿಳ್ಕೊಂಡು ಮಾತಾಡಿರ್ಬೋದು, ಅವರು ವೈಯಕ್ತಿಕ ಹೇಳಿಕೆ. ಬಟ್ ನನಗೆ ಆ ರೀತಿ ಇವತ್ತಿನ CLP ಮೀಟಿಂಗಲ್ಲಿ ಹೊರಟ್ಟಿಯವರ ಬದಲಾವಣೆ ಬಗ್ಗೆ ಧ್ವನಿ ಹೇಳುತ್ತೆ ಅಂತ ನನಗೆ ಅನಿಸೋದಿಲ್ಲ. ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥದ್ದು ಬಹಿರಂಗವಾಗಿ ಡೆಲ್ಲಿಗೆ ಹೋಗಿ ಕೇಳಿದ್ದಾರೆ, ಅವ್ರಿಗೆ ಕೊಟ್ಟಿಲ್ಲ, ಅವರಿಗೆ ಅವಕಾಶ ಸಿಗಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳಬೇಕಂತಂದರೆ ಅವರು ಯಾವತ್ತೂ ಕೂಡ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರೆ. ಪಕ್ಷದ ಅಧ್ಯಕ್ಷರಿದ್ದರೂ ಕೂಡ ಯಾವತ್ತೂ ಕೂಡ ಪಕ್ಷ ದೊಡ್ಡದು, ಪಕ್ಷದ ಕೆಳಗಡೆ ನಾವು ಪಕ್ಷಕ್ಕಾಗಿ ಯಾವುದೇ ರೀತಿಯ ತ್ಯಾಗವನ್ನು ಮಾಡಲಿಕ್ಕೆ ಅವ್ರು ಸದಾ ಸಿದ್ಧರಿದ್ದಾರೆ. ಅವರು ಎಲ್ಲೂ ಹೇಳ್ಕೊಂಡಿಲ್ಲ ನಾವು ಮುಖ್ಯಮಂತ್ರಿ ಆಗಬೇಕಂತ, ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ. ಹೈಕಮಾಂಡ್ ಅವರು ಆ ಜವಾಬ್ದಾರಿಯನ್ನು ಕೊಟ್ಟರೆ ನಾವು ಆಗ್ತೀವಿ ಅಂತ ಹೇಳಿದಾರೆ ಹೊರತಾಗಿ ನನಗೆ ಮುಖ್ಯಮಂತ್ರಿ ಮಾಡಿ ನಾನು ಮುಖ್ಯಮಂತ್ರಿ ಆಗಬೇಕಂತ ಎಲ್ಲೂ ಹೇಳಿಲ್ಲ. ಸೊ ಒಂದು ಆ ನಿಟ್ಟಿನಲ್ಲಿ ಇವತ್ತು ಕೂಡ ಹೈಕಮಾಂಡ್ ಅವರು ನೀವು ತ್ಯಾಗ ಮಾಡ್ಬೇಕಂತಂದರೆ ಅದಕ್ಕೂ ಅವ್ರು ಸಿದ್ಧರಿರ್ತಾರೆ. ಏನೇ ಇದ್ದರೂ ಕೂಡ ಅವರು ಹೈಕಮಾಂಡ್ ಇರ್ಬೋದು, ಗಾಂಧಿ ಫ್ಯಾಮ್ಲಿಗಿರ್ಬೋದು, ಕಾಂಗ್ರೆಸ್ ಪಕ್ಷಕ್ಕಿರ್ಬೋದು, ಯಾವತ್ತೂ ಕೂಡ ನಿಯತ್ನಿಂದ ನಿಷ್ಠಾವಂತರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇದು ಅವ್ರ ಬಯಕೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಜನರ ಬಯಕೆ ಇದೆ. ಅದಕ್ಕಾಗಿ ಹೈಕಮಾಂಡ್ ಅವ್ರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ನಾವು ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತ ಆಸೆ ಪಡ್ತೀವಿ. ಸರ್, CLP ಸಭೆ ಮಾಡಿದಂಥ ಸಂದರ್ಭದಲ್ಲಿ 2.5 ವರ್ಷಕ್ಕಾಗಿ ನಾವು CM ಆಯ್ಕೆ ಮಾಡಿಲ್ಲ, 5 ವರ್ಷಕ್ಕಾಗಿ ಆಯ್ಕೆ ಮಾಡಿರೋದು ಅಂತಲೂ ಕೂಡ ರಾಜಣ್ಣ ಅವರು ಹೇಳಿದ್ದಾರೆ ಸರ್. ರಾಜಣ್ಣ ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. CLPಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ CLP ನಾಯಕರಾಗಿ ಆಯ್ಕೆ ಮಾಡಿದ ಮೇಲೆ ಅವರು CM ಆಗಿದ್ದಾರೆ. ಮುಂದೆ ಏನು ಹೈಕಮಾಂಡ್ ಹೇಳುತ್ತೆ, CLP ಸಭೆ ಕರೆದಾಗ ಅಲ್ಲೇನಾದರೂ ಚೇಂಜಸ್ ಆದರೆ ಅದ್ರ ಪ್ರಕಾರ ಇಬ್ಬರೂ ನಾಯಕರು ಒಪ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲ ಆಶಾ ಮನೋಭಾವನೆಯಿಂದ ಇದ್ದೀವಿ, ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ. ಸರ್, ಇವತ್ತು ಸಭಾಪತಿ ವಿಚಾರವಾಗಿ ಚರ್ಚೆ ಇಲ್ಲ 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 ಆ ರೀತಿ ಏನು ಇನ್ನೂ ನಮ್ಮಲ್ಲೇನು ಚರ್ಚೆ ಬಂದಿಲ್ಲ. ಯಾಕಂದರೆ ಆ ರೀತಿ ಇದ್ದರೆ ನಮ್ಮ ಚೀಫ್ ವಿಪ್ ಆದಂಥ ಸಲೀಂ ಅಹಮದ್ ಅವರು ನಮಗೆಲ್ಲ ಮಾಹಿತಿ ಕೊಡಬೇಕಾಗತ್ತೆ. ನಮಗಿನ್ನೂ ಏನು ಫೋನು ಬಂದಿಲ್ಲ, ಅವ್ರ ಆಫೀಸ್ನಿಂದನೂ ಏನು ಮಾಹಿತಿ ಬಂದಿಲ್ಲ. ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕಾಗತ್ತೆ. ಸಭಾಪತಿ ಅವ್ರ ಬಗ್ಗೆ ಏನಾದರೂ ಚೇಂಜಸ್ ಇದ್ದರೆ ಅವ್ರು ಮಾಹಿತಿ ಕೊಡಬೇಕು. ಅಲ್ಲಿಂದನೂ ಬಂದಿಲ್ಲ ಅಂತಂದರೆ
ವಿಷಯ ಹೊರಟ್ಟಿ ಸಾಹೇಬ್ರ ಬಗ್ಗೆ ನಾವು ಅವಿಶ್ವಾಸ ನಿರ್ಣಯ ತೆಗೆದುಕೊಳ್ಬೇಕಂತಂದ್ರೆ ಅವರು ಭಾಳ ಸೀನಿಯರ್, ಅವರು 35-36 ವರ್ಷ ಸೇವೆ ಮಾಡಿದ್ದಾರೆ. ಮತ್ತು ಸದನದ ಒಳಗಡೆ ಬಿ ಜೆ ಪಿ ಕಾಂಗ್ರೆಸ್ ಅಂತ ಬರೋದೇ ಇಲ್ಲ, ಅವ್ರು ಎಲ್ಲರಿಗೂ ಸಭಾಪತಿ. ನಮ್ಮದು 4 ವರ್ಷದ ನಮ್ಮ ಎಕ್ಸ್ಪೀರಿಯನ್ಸ್ನೊಳಗೆ ಹೊರಟ್ಟಿ ಸಾಹೇಬರು ಎಲ್ಲರನ್ನೂ ಸಮವಾಗಿ ನೋಡಿದ್ದಾರೆ, ಎಲ್ಲರಿಗೂ ಸಮ ಅವಕಾಶ ಕೊಟ್ಟಿದ್ದಾರೆ. ಸೊ ಆ ಸಂದರ್ಭ ಉದ್ಭವಿಸೋದಿಲ್ಲ ಅಂತ ನನ್ನ ಬಯಕೆ ಇದೆ, ಮತ್ತು ನನಗೆ ಆ ರೀತಿಯೂ ಕಾಣಿಸ್ತಾ ಇಲ್ಲ. ನಿಮ್ಮದೇ MLC ಅಂತ ನಾಗರಾಜ್ ಯಾದವ್ ಅವರು ಹೇಳ್ತಾರೆ, ಅಕ್ರಮ ಎಸಗಿದ್ದಾರೆ ಸಭಾಪತಿಯವರು, ನೇರ ನೇಮಕಾತಿಯಲ್ಲಿ ಮಾಡೋ ಹಾಗಿರಲಿಲ್ಲ, ಅಕ್ರಮ ಮಾಡಿದರೆ ಆ ಹಣ ತೆಗೆದುಕೊಂಡಿದ್ದಾರೆ ಅನ್ನೋ ಆರೋಪಗಳನ್ನೆಲ್ಲ ಮಾಡ್ತಾರೆ. ನಾಗರಾಜ್ ಅವರು ಸಾಕಷ್ಟು ಅವರು ಎಲ್ಲ ಏನೋ ತಿಳ್ಕೊಂಡು ಮಾತಾಡಿರ್ಬೋದು, ಅವರು ವೈಯಕ್ತಿಕ ಹೇಳಿಕೆ. ಬಟ್ ನನಗೆ ಆ ರೀತಿ ಇವತ್ತಿನ CLP ಮೀಟಿಂಗಲ್ಲಿ ಹೊರಟ್ಟಿಯವರ ಬದಲಾವಣೆ ಬಗ್ಗೆ ಧ್ವನಿ ಹೇಳುತ್ತೆ ಅಂತ ನನಗೆ ಅನಿಸೋದಿಲ್ಲ. ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥದ್ದು ಬಹಿರಂಗವಾಗಿ ಡೆಲ್ಲಿಗೆ ಹೋಗಿ ಕೇಳಿದ್ದಾರೆ, ಅವ್ರಿಗೆ ಕೊಟ್ಟಿಲ್ಲ, ಅವರಿಗೆ ಅವಕಾಶ ಸಿಗಲ್ಲ ಅನ್ನೋದು. ಮಾನ್ಯ DK ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಂತಂದರೆ, ಅವರು ಯಾವತ್ತೂ ಕೂಡ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರೆ. ಪಕ್ಷದ ಅಧ್ಯಕ್ಷರಿದ್ದರೂ ಕೂಡ ಯಾವತ್ತೂ ಕೂಡ ಪಕ್ಷ ದೊಡ್ಡದು, ಪಕ್ಷದ ಕೆಳಗಡೆ ನಾವು ಪಕ್ಷಕ್ಕಾಗಿ ಯಾವುದೇ ರೀತಿಯ ತ್ಯಾಗವನ್ನು ಮಾಡಲಿಕ್ಕೆ ಅವ್ರು ಸದಾ ಸಿದ್ಧರಿದ್ದಾರೆ. ಅವರು ಎಲ್ಲೂ ಹೇಳ್ಕೊಂಡಿಲ್ಲ ನಾವು ಮುಖ್ಯಮಂತ್ರಿ ಆಗಬೇಕಂತ, ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ. ಹೈಕಮಾಂಡ್ ಅವರು ಆ ಜವಾಬ್ದಾರಿಯನ್ನು ಕೊಟ್ಟರೆ ನಾವು ಆಗ್ತೀವಿ ಅಂತ ಹೇಳಿದಾರೆ ಹೊರತಾಗಿ ನನಗೆ ಮುಖ್ಯಮಂತ್ರಿ ಮಾಡಿ ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲೂ ಹೇಳಿಲ್ಲ. ಸೊ ಒಂದು ಆ ನಿಟ್ಟಿನಲ್ಲಿ ಇವತ್ತು ಕೂಡ ಹೈಕಮಾಂಡ್ ಅವರು ನೀವು ತ್ಯಾಗ ಮಾಡ್ಬೇಕಂತಂದರೆ ಅದಕ್ಕೂ ಅವ್ರು ಸಿದ್ಧರಿರ್ತಾರೆ. ಏನೇ ಇದ್ದರೂ ಕೂಡ ಅವರು ಹೈಕಮಾಂಡ್ ಇರ್ಬೋದು, ಗಾಂಧಿ ಫ್ಯಾಮ್ಲಿಗಿರ್ಬೋದು, ಕಾಂಗ್ರೆಸ್ ಪಕ್ಷಕ್ಕಿರ್ಬೋದು, ಯಾವತ್ತೂ ಕೂಡ ನಿಯತ್ನಿಂದ ನಿಷ್ಠಾವಂತರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇದು ಅವ್ರ ಬಯಕೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಜನರ ಬಯಕೆ ಇದೆ. ಅದಕ್ಕಾಗಿ ಹೈಕಮಾಂಡ್ ಅವ್ರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ನಾವು ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತ ಆಸೆ ಪಡ್ತೀವಿ. CLP ಸಭೆ ಮಾಡಿದಂಥ ಸಂದರ್ಭದಲ್ಲಿ 2.5 ವರ್ಷಕ್ಕಾಗಿ ನಾವು CM ಆಯ್ಕೆ ಮಾಡಿಲ್ಲ, 5 ವರ್ಷಕ್ಕಾಗಿ ಆಯ್ಕೆ ಮಾಡಿರೋದು ಅಂತಲೂ ಕೂಡ ರಾಜಣ್ಣ ಅವ್ರು ಹೇಳಿದ್ದಾರೆ. ರಾಜಣ್ಣ ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. CLPಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ CLP ನಾಯಕರಾಗಿ ಆಯ್ಕೆ ಮಾಡಿದ ಮೇಲೆ ಅವರು CM ಆಗಿದ್ದಾರೆ. ಮುಂದೆ ಏನು ಹೈಕಮಾಂಡ್ ಹೇಳುತ್ತೆ, CLP ಸಭೆ ಕರೆದಾಗ ಅಲ್ಲೇನಾದರೂ ಚೇಂಜಸ್ ಆದರೆ ಅದ್ರ ಪ್ರಕಾರ ಇಬ್ಬರೂ ನಾಯಕರು ಒಪ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲ ಆಶಾ ಮನೋಭಾವನೆಯಿಂದ ಇದ್ದೀವಿ, ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ. ಸರ್, ಇವತ್ತು ಸಭಾಪತಿ ವಿಚಾರವಾಗಿ ಏನಾದರೂ ಚರ್ಚೆ ಮಾಡಿದ್ದೀರಿ? ಅವ್ರನ್ನ ಇಳಿಸ್ಬೇಕು ಕಾಂಗ್ರೆಸ್? ಇಲ್ಲ ಆ ರೀತಿ ಏನು ಇನ್ನೂ ನಮ್ಮಲ್ಲೇನು ಚರ್ಚೆ ಬಂದಿಲ್ಲ. ಯಾಕಂದರೆ ಆ ರೀತಿ ಇದ್ದರೆ ನಮ್ಮ ಚೀಫ್ ವಿಪ್ ಆದಂಥ ಸಲೀಂ ಅಹಮದ್ ಅವರು ನಮಗೆಲ್ಲ ಮಾಹಿತಿ ಕೊಡಬೇಕಾಗತ್ತೆ. ನಮಗಿನ್ನೂ ಏನು ಫೋನು ಬಂದಿಲ್ಲ, ಅವ್ರ ಆಫೀಸ್ನಿಂದನೂ ಏನು ಮಾಹಿತಿ ಬಂದಿಲ್ಲ. ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕಾಗತ್ತೆ. ಸಭಾಪತಿ ಅವ್ರ ಬಗ್ಗೆ ಏನಾದರೂ ಚೇಂಜಸ್ ಇದ್ದರೆ ಅವ್ರು ಮಾಹಿತಿ ಕೊಡಬೇಕು. ಅಲ್ಲಿಂದನೂ ಬಂದಿಲ್ಲ ಅಂತಂದ್ರೆ ವಿಷಯ ಹೊರಟ್ಟಿ ಸಾಹೇಬ್ರ ಬಗ್ಗೆ ನಾವು ಅವಿಶ್ವಾಸ ನಿರ್ಣಯ ತೆಗೆದುಕೊಳ್ಬೇಕಂತಂದ್ರೆ ಅವರು ಭಾಳ ಸೀನಿಯರ್, ಅವರು 35-36 ವರ್ಷ ಸೇವೆ ಮಾಡಿದ್ದಾರೆ. ಮತ್ತು ಸದನದ ಒಳಗಡೆ BJP ಕಾಂಗ್ರೆಸ್ ಅಂತ ಬರೋದೇ ಇಲ್ಲ, ಅವ್ರು ಎಲ್ಲರಿಗೂ ಸಭಾಪತಿ. ನಮ್ಮದು 4 ವರ್ಷದ ನಮ್ಮ ಎಕ್ಸ್ಪೀರಿಯನ್ಸ್ನೊಳಗೆ ಹೊರಟ್ಟಿ ಸಾಹೇಬರು ಎಲ್ಲರನ್ನೂ ಸಮವಾಗಿ ನೋಡಿದ್ದಾರೆ, ಎಲ್ಲರಿಗೂ ಸಮ ಅವಕಾಶ ಕೊಟ್ಟಿದ್ದಾರೆ. ಸೊ ಆ ಸಂದರ್ಭ ಉದ್ಭವಿಸೋದಿಲ್ಲ ಅಂತ ನನ್ನ ಬಯಕೆ ಇದೆ, ಮತ್ತು ನನಗೆ ಆ ರೀತಿಯೂ ಕಾಣಿಸ್ತಾ ಇಲ್ಲ. ನಿಮ್ಮದೇ MLC ಅಂತ ನಾಗರಾಜ್ ಯಾದವ್ ಅವರು ಹೇಳ್ತಾರೆ, ಅಕ್ರಮ ಎಸಗಿದ್ದಾರೆ ಸಭಾಪತಿಯವರು, ನೇರ ನೇಮಕಾತಿಯಲ್ಲಿ ಮಾಡೋ ಹಾಗಿರಲಿಲ್ಲ, ಅಕ್ರಮ ಮಾಡಿದರೆ ಆ ಹಣ ತೆಗೆದುಕೊಂಡಿದ್ದಾರೆ ಅನ್ನೋ ಆರೋಪಗಳನ್ನೆಲ್ಲ ಮಾಡ್ತಾರೆ. ನಾಗರಾಜ್ ಅವರು ಸಾಕಷ್ಟು ಅವರು ಎಲ್ಲ ಏನೋ ತಿಳ್ಕೊಂಡು ಮಾತಾಡಿರ್ಬೋದು, ಅವರು ವೈಯಕ್ತಿಕ ಹೇಳಿಕೆ. ಬಟ್ ನನಗೆ ಆ ರೀತಿ ಇವತ್ತಿನ CLP ಮೀಟಿಂಗಲ್ಲಿ ಹೊರಟ್ಟಿಯವರ ಬದಲಾವಣೆ ಬಗ್ಗೆ ಧ್ವನಿ ಹೇಳುತ್ತೆ ಅಂತ ನನಗೆ ಅನಿಸೋದಿಲ್ಲ.